ಬ್ಯಾಕ್ ಇನ್ನು ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಈಗ ಉಗ್ರಗಾಮಿಗಳ ಜಾಡು ಪತ್ತೆ ಆಗ್ತಾ ಇರುವಂತದ್ದು. ತೀವ್ರ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ನರನಾವ್ ನರಮೇಧದ ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಇಬ್ಬರು ಓವರ್ ಗ್ರೌಂಡ್ ವರ್ಕರ್ ಅಂದ್ರೆ OGW ಅವ್ರನ್ನ ತೀವ್ರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಉಗ್ರ ಸಂಘಟನೆ ಲಷ್ಕರ್ ಪರ ಕೆಲಸ ಮಾಡ್ತಿದ್ದ ಇಬ್ರು ಕೋರ್ಟ್ ಬಲ್ವಾಲ್ನಲ್ಲಿ ತನಿಖಾ ತಂಡದಿಂದ ಕಾರ್ಯಾಚರಣೆ ಚುರುಕುಗೊಂಡಿದೆ. ನಿಸಾರ್ ಅಹಮದ್, ಮುಷ್ತಾಕ್ ಹುಸೇನ್ಗೆ ಎನ್ಐಎಗ ಪ್ರಶ್ನಾವಳಿ. ನರಮೇಧಕ್ಕೆ ಸಹಕಾರ ನೀಡಿರುವ ಅನುಮಾನದಲ್ಲಿ ಈ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಇವರು ಕಾಶ್ಮೀರದಲ್ಲಿ ಇರುವಂತವರು, OGW ಅಂತ ಹೇಳ್ತಾರೆ. ಇಬ್ರು ಓವರ್ ಗ್ರೌಂಡ್ ವರ್ಕರ್ಸ್. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕಾಶ್ಮೀರದಲ್ಲಿ ಇದ್ಕೊಂಡು ನಮ್ಮ ಭಾರತದ ನೆಲ ಛಲ ಮಣ್ಣಿಗೆ ಒಂದು ಸ್ವಲ್ಪನೂ ಕೂಡ ಗೌರವ ಕೊಡ್ತಾ ಇಲ್ಲ. ಇಲ್ಲಿ ಅನ್ನ ನೀರು ತಿನ್ಕೊಂಡು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಸ್ಥಳೀಯರ ನೆರವು ಇಲ್ಲದೆ ಈ ಉಗ್ರಗಾಮಿಗಳು ಹೇಗೆ ಈ ತರ ಬಾಂಬ್ ಸ್ಫೋಟ ಇರಬಹುದು ಅಥವಾ ಈ ಹತ್ಯಾಕಾಂಡದಲ್ಲಿ ಭಾಗಿಯಾಗೋಕ್ ಸಾಧ್ಯ? ಈಗ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆ ಇಳಿದಂತ ಸಂದರ್ಭದಲ್ಲಿ ಇಬ್ರು ಶಂಕಿತರು ಕೂಡ ಈಗ ಪತ್ತೆಯಾಗಿದ್ದಾರೆ. ನೋಡಿ, 2023ರಲ್ಲಿ ರಜೌರಿಯಲ್ಲಿ ನಡೆದಿರುವಂತಹ ಭಯೋತ್ಪಾದಕರ ದಾಳಿಗೂ ಈ ಇಬ್ಬರು ನೆರವಾಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2023 ಜನವರಿ 1ರಂದು ರಜೌರಿಯ ಢಂಗ್ರಿಯಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ 7 ಮಂದಿ ನಾಗರಿಕರು ಮೃತಪಟ್ಟಿದ್ರು. 2023 ಏಪ್ರಿಲ್ 20ರಂದು ಪೂಂಚ್ ಜಿಲ್ಲೆಯ ಭಟ್ಟಾಡುನಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಯಲ್ಲಿ 5 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ರು. ಜೊತೆಗೆ 2013ರಲ್ಲಿ ಜಮ್ಮು ಕಾಶ್ಮೀರದ ಮೆಂಡಾರ್ನಲ್ಲಿ 2 ಭಾರತೀಯ ಸೈನಿಕರನ್ನ ಹತ್ಯೆ ಮಾಡಲಾಯಿತು. ಅದರಲ್ಲಿ ವಿಷಾದಕಾರಕ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಭಾರತೀಯ ಸೈನಿಕನ ತಲೆಯನ್ನ ಶಿರಚ್ಛೇದ ಮಾಡಲಾಯಿತು. ಅದಕ್ಕೆ ಪ್ರತಿಕಾರ ಯಾವ ರೀತಿಯಾಗಿ ತೋರಬೇಕು ಅಂತ ಹೇಳಿದ್ರೆ, ಈಗ ಅದಕ್ಕೆ ಸಮಯ ಸನ್ನದ್ಧವಾಗಿದೆ. 2013ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಪ್ರತಿಕಾರ UPA ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಕ್ಕೆ ತಂದ್ರು. ಅಷ್ಟಕ್ಕೆ ಮುಗೀತಾ? ಆ ಸಂದರ್ಭದಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧನೇ ಮಾಡಬೇಕಾಗಿತ್ತು, ಆದ್ರೆ ಹೋಗ್ಲಿಲ್ಲ. ಅದರ ಪ್ರತಿಕಾರನೂ ಕೂಡ ಈಗ ಅಡಗಿದೆ. 2025ರ ಪಹಲಗಾಂವ್ ದಾಳಿಯಲ್ಲಿ 2013ರಲ್ಲಿ ಜಮ್ಮು ಕಾಶ್ಮೀರದ ಮೆಂಡಾರ್ನಲ್ಲಿ ನಡೆದಿರುವಂತಹ 2 ಭಾರತೀಯ ಸೈನಿಕರ ಹತ್ಯೆ, ಅದರಲ್ಲಿ ಒಬ್ಬ ಭಾರತೀಯ ಸೈನಿಕನ ಶಿರಚ್ಛೇದ ಮಾಡಲಾಯಿತು ಪಾಕಿಸ್ತಾನದ ಆರ್ಮಿಯವರು. ಸೊ ಈ ಸಂದರ್ಭದಲ್ಲಿ UPA ಸರ್ಕಾರ ಇರುವಂತದ್ದು. ನಾನು ನಿನ್ನೆಷ್ಟೇ ನೋಡ್ತಾ ಇದ್ದೀನಿ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಅವರ ಚಾರ್ಮ್ ಕಡಿಮೆ ಆಯಿತು, ಈ ಸಂದರ್ಭದಲ್ಲಿ ಈಗ ಪಹಲಗಾಂವ್ ದಾಳಿಯನ್ನು ಇವೆಲ್ಲ ಸ್ವಯಂ ಪ್ರೇರಿತ ಅಂತ. ಹಾಗಾದ್ರೆ 2013ರಲ್ಲಿ ನಿಮ್ದೇ ಸರ್ಕಾರ ಇತ್ತು, ಚಾರ್ಮ್ ಕಡಿಮೆ ಆಗಿದ್ರೆ 2014ನಲ್ಲಿ ನಿಮ್ದೇ ಬರ್ತಿತ್ತಲ್ಲ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ರೆ. ಸುಖ ಸುಮ್ಮನೆ ದೇಶದ ವಿಚಾರ ಬಂದಾಗ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದು ಬಿಟ್ಕೊಂಡು ತಲೆ ಕೆಟ್ಟವ್ರ ತರ ಹೇಳಿಕೆ ಕೊಡ್ತಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ PIL ಸಲ್ಲಿಕೆ ಮಾಡಿದ್ರು, ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿತ್ತು. ಸುಖ ಸುಮ್ಮನೆ ಕೋರ್ಟಿನ ಸಮಯ ವ್ಯರ್ಥ ಮಾಡಬೇಡಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರಿ, ದೇಶದ ವಿಚಾರ ಬಂದಾಗ ಸುಖ ಸುಮ್ಮನೆ ರಾಜಕೀಯ ಮತ್ತೊಂದು ಮಗದೊಂದು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ 2 ಶಂಕಿತ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದಾರೆ. ಈ ಶಂಕಿತ ವ್ಯಕ್ತಿಗಳು 2023ರಲ್ಲೂ ಕೂಡ ದಾಳಿಯಾದ ಸಂದರ್ಭದಲ್ಲಿ ಉಗ್ರರಿಗೆ ನೆರವಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವಾಗ ಏನ್ ಮಾಡಿದ್ರು, ಬಿಟ್ಕೊಟ್ರ ಏನ್ ಕತೆ? ಸದ್ಯ ಈಗ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಏನೇನ್ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀರಾ? ನಿಕೇಶ್, ಮೊದಲನೇದಾಗಿ ಇಬ್ಬರು ಹೆಸರನ್ನ ಹೇಳಬೇಕಾಗುತ್ತೆ. ನಿಸಾರ್ ಅಹಮದ್ ಮತ್ತೆ ಮುಷ್ತಾಕ್ ಹುಸೇನ್ಗೆ ಎನ್ಐಎ ಒಂದಿಷ್ಟು ಪ್ರಶ್ನಾವಳಿ. ಇವರಿಬ್ರು ಯಾರು? ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಕರಿತೀವಿ. ಓವರ್ ಗ್ರೌಂಡ್ ವರ್ಕರ್ಸ್ ಅಂದ್ರೆ ಯಾರು ಅಂತ ಈ ಪದವನ್ನ ಸಾಮಾನ್ಯವಾಗಿ ಯೂಸ್ ಮಾಡದೆ ಕಾಶ್ಮೀರದ ಟೆರರಿಸಂ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇದನ್ನ ಹೊರತುಪಡಿಸಿದರೆ OGW ಅಂತ ಬೇರೆ ಅನೇಕ ಭಾಗಗಳಲ್ಲಿ ಬಳಸುವಂತದ್ದು ಕಡಿಮೆ ಆಗಿರುವಂತದ್ದು. ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತ್ರ OGW. ಇವರು ಸಾಮಾನ್ಯವಾಗಿ ಯಾರೆಲ್ಲ ಈ ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ಪಾಲ್ಗೊಂಡಿರ್ತಾರೆ, ಬೇರೆ ಬೇರೆ ಉಗ್ರ ಸಂಸ್ಥೆಗಳಿಗೆ, ಉಗ್ರ ಕಂಪನಿಗಳಿಗೆ ಸೇರುವಂತದ್ದು, ಟೀಮ್ಗಳಿಗೆ ಸೇರುವಂತದ್ದು, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಬಹುದು, ಊಟದ ವ್ಯವಸ್ಥೆ ಇರಬಹುದು, ಲೋಕಲ್ ಕರೆನ್ಸಿ ವ್ಯವಸ್ಥೆ ಇರಬಹುದು, ಲೋಕಲ್ ನಂಬರ್ ವ್ಯವಸ್ಥೆ ಇರಬಹುದು, ಉಳಿಯೋದಕ್ಕೆ ಜಾಗ ಇರಬಹುದು, ಅನೇಕ ರೀತಿಯ ಸೌಲಭ್ಯವನ್ನ, ಅಂದ್ರೆ ಆತ ಎಲ್ಲಿ ಬರಬೇಕು, ಎಲ್ಲಿಗೆ ಹೋಗಬೇಕು, ಏನ್ ಮಾಡಬೇಕು, ಯಾರನ್ನ ಮೀಟ್ ಮಾಡಬೇಕು, ಎಲ್ಲಿಂದ ಏನ್ ಖರೀದಿ ಮಾಡಬೇಕು, ಅದ್ರ ಜೊತೆಗೆ ಆತನಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡುವಂತ ವ್ಯಕ್ತಿಗಳನ್ನ ಈ OGW ಅಂತ ಕರೆಯಲಾಗುತ್ತೆ. ಇವರಿಬ್ಬರನ್ನ ಈ ಸದ್ಯದ ಮಟ್ಟಿಗೆ ವಶಕ್ಕೆ ಪಡೆಯಲಾಗಿದ್ದು
ಅಧಿಕೃತವಾಗಿ ಆತರನ್ನ ಬಂಧನ ಕೂಡ ಮಾಡಲಾಗಿರುವಂತದ್ದು. ಇವರ ಮುಂದಿರುವಂತಹ ಪ್ರಶ್ನಾವಳಿಗಳೇನು ಅಂತ ನಾವು ಒಂದು ಅಂದಾಜಲ್ಲಿ ಸ್ಪೆಕ್ಯುಲೇಟ್ ಮಾಡೋದಾದ್ರೆ, ಮೊದಲನೇದಾಗಿ ಇದು ಕೇವಲ ಈ ಒಂದು ಅಟ್ಯಾಕ್ಗೆ ಸೀಮಿತವಾದಂತೆ ಮಾತ್ರವಲ್ಲ, ಇವರ ತಂಡದಲ್ಲಿ ಯಾರ್ಯಾರಿದ್ದಾರೆ, ಎಲ್ಲಿಂದ ಆಪರೇಟ್ ಆಗ್ತಾ ಇದೆ, ಈ ಹಿಂದೆ ನಡೆದಂತ ಒಂದಿಷ್ಟು ಅಟ್ಯಾಕ್ಗಳಲ್ಲಿ ಇವರ ಪಾತ್ರ ಏನಿದೆ. ಸಾಮಾನ್ಯವಾಗಿ ಇದು ಕೇವಲ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳಿಂದ ಆಗೋದಿಲ್ಲ, ಇದಕ್ಕೆ ಆದಂತಹ ಒಂದು ನೆಕ್ಸಸ್ ಇರುತ್ತೆ. ಈ ನೆಕ್ಸಸ್ ನಲ್ಲಿ ಯಾರ್ಯಾರಿದ್ದಾರೆ, ಅವರ ಆಪರೇಷನ್ ಅಥವಾ ಮೋಡಸ್ ಆಪರೇಂಡಿ ಏನಿರುತ್ತೆ, ಅದ್ರ ಜೊತೆಗೆ ಮುಂದಿನ ಟಾರ್ಗೆಟ್ಗಳು ಏನಿದ್ದಾವೆ ಅನ್ನೋದು ಕೂಡ ಇದರಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗುವಂತದ್ದು. ಸಾಮಾನ್ಯವಾಗಿ ಹ್ಯಾಂಡ್ಲರ್ ಏನಿರ್ತಾನೆ, ಈ ಹ್ಯಾಂಡ್ಲರ್ ನೇರವಾಗಿ ಯಾರ ಜೊತೆ ಮಾತನಾಡೋದಿಲ್ಲ, ಆತ OGWಗಳ ಮುಖಾಂತರವೇ ವ್ಯವಹಾರ ಮಾಡುವಂತದ್ದು. ಈ ಹ್ಯಾಂಡ್ಲರ್ಗಳು ಯಾರಿದ್ದಾರೆ, ಆತನ ಬಾಸ್ ಯಾರಿರ್ತಾನೆ, ಮುಂದಿನ ಪಾಯಿಂಟ್ ಆಫ್ ಆಕ್ಷನ್ ಗಳು ಏನಿರ್ತವೆ. ಈಗ ಪಹಲ್ಗಾಮ್ ಅಟ್ಯಾಕ್ ಆಯ್ತು, ಇದಾದ ನಂತರ ಒಂದಿಷ್ಟು ದಿನ ಅಂಡರ್ ಗ್ರೌಂಡ್ ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡಿರ್ತಾರೆ. ಅಂಡರ್ ಗ್ರೌಂಡ್ ಸ್ಥಳಗಳು ಎಲ್ಲಿರ್ತವೆ, ಅದನ್ನ ಯಾರು ಗುರುತು ಮಾಡಿದ್ರು, ಇದು ಎಲ್ಲಿಂದ ಆಪರೇಟ್ ಆಗಿತ್ತು, ಯಾವ ಫೋನ್ಗಳನ್ನ ಯೂಸ್ ಮಾಡಿದ್ರು, ಯಾವ ನೆಟ್ವರ್ಕ್ ಅನ್ನು ಯೂಸ್ ಮಾಡಿದ್ರು, ಸ್ಯಾಟಲೈಟ್ ಫೋನ್ ಯಾರನ್ನು ತಲುಪಿಸಿದ್ರು, ಇಷ್ಟು ಮಾಹಿತಿಯನ್ನ ಸಾಮಾನ್ಯವಾಗಿ ಸ್ಪೆಕ್ಯುಲೇಟ್ ಮಾಡೋದಾದ್ರೆ ಹೇಳಬಹುದು. ಆದ್ರೆ ಇದನ್ನ ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಈಗ ಉಗ್ರಗಾಮಿಗಳ ಜಾಡು ಪತ್ತೆ ಆಗ್ತಾ ಇರುವಂತದ್ದು. ತೀವ್ರ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಬೆಳಗಾವಿ ನರಮೇಧದ ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಇಬ್ಬರು ಓವರ್ ಗ್ರೌಂಡ್ ವರ್ಕರ್ ಅಂದ್ರೆ OGW ಅವ್ರನ್ನ ತೀವ್ರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಉಗ್ರ ಸಂಘಟನೆ ಲಷ್ಕರ್ ಪರ ಕೆಲಸ ಮಾಡ್ತಿದ್ದ ಇಬ್ರು. ಕೋರ್ಟ್ ಬಲ್ವಾಲ್ನಲ್ಲಿ ತನಿಖಾ ತಂಡದಿಂದ ಕಾರ್ಯಾಚರಣೆ ಚುರುಕುಗೊಂಡಿದೆ. ನಿಸಾರ್ ಅಹಮದ್, ಮುಷ್ತಾಕ್ ಹುಸೇನ್ಗೆ ಎನ್ಐಎ ಈಗ ಪ್ರಶ್ನಾವಳಿ. ನರಮೇಧಕ್ಕೆ ಸಹಕಾರ ನೀಡಿರುವ ಅನುಮಾನದಲ್ಲಿ ಈ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಇವರು ಕಾಶ್ಮೀರದಲ್ಲಿ ಇರುವಂತವರು, OGW ಅಂತ ಹೇಳ್ತಾರೆ. ಇಬ್ರು ಓವರ್ ಗ್ರೌಂಡ್ ವರ್ಕರ್ಸ್. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕಾಶ್ಮೀರದಲ್ಲಿ ಇಟ್ಕೊಂಡು ನಮ್ಮ ಭಾರತದ ನೆಲ ಛಲ ಮಣ್ಣಿಗೆ ಒಂದು ಸ್ವಲ್ಪನೂ ಕೂಡ ಗೌರವ ಕೊಡ್ತಾ ಇಲ್ಲ. ಇಲ್ಲಿ ಅನ್ನ ನೀರು ತಿನ್ಕೊಂಡು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಸ್ಥಳೀಯರ ನೆರವು ಇಲ್ಲದೆ ಈ ಉಗ್ರಗಾಮಿಗಳು ಹೇಗೆ ಈ ತರ ಬಾಂಬ್ ಸ್ಫೋಟ ಇರಬಹುದು ಅಥವಾ ಈ ಹತ್ಯಾಕಾಂಡದಲ್ಲಿ ಭಾಗಿಯಾಗೋಕ್ ಸಾಧ್ಯ? ಈಗ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆ ಇಳಿದಂತ ಸಂದರ್ಭದಲ್ಲಿ ಇಬ್ರು ಶಂಕಿತರು ಕೂಡ ಈಗ ಪತ್ತೆಯಾಗಿದ್ದಾರೆ. ನೋಡಿ, 2023ರಲ್ಲಿ ರಜೌರಿಯಲ್ಲಿ ನಡೆದಿರುವಂತಹ ಭಯೋತ್ಪಾದಕರ ದಾಳಿಗೂ ಈ ಇಬ್ಬರು ನೆರವಾಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2023 ಜನವರಿ 1ರಂದು ರಜೌರಿಯ ಢಂಗ್ರಿಯಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ 7 ಮಂದಿ ನಾಗರಿಕರು ಮೃತಪಟ್ಟಿದ್ರು. 2023 ಏಪ್ರಿಲ್ 20ರಂದು ಪೂಂಚ್ ಜಿಲ್ಲೆಯ ಭಟ್ಟಾಡುರಾಯ್ನಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಯಲ್ಲಿ 5 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ರು. ಜೊತೆಗೆ 2013ರಲ್ಲಿ ಜಮ್ಮು ಕಾಶ್ಮೀರದ ಮೆಂಡಾರ್ನಲ್ಲಿ 2 ಭಾರತೀಯ ಸೈನಿಕರನ್ನ ಹತ್ಯೆ ಮಾಡಲಾಯಿತು. ಅದರಲ್ಲಿ ವಿಷಾದಕಾರಕ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಭಾರತೀಯ ಸೈನಿಕನ ತಲೆಯನ್ನ ಶಿರಚ್ಛೇದ ಮಾಡಲಾಯಿತು. ಅದಕ್ಕೆ ಪ್ರತಿಕಾರ ಯಾವ ರೀತಿಯಾಗಿ ತೋರಬೇಕು ಅಂತ ಹೇಳಿದ್ರೆ, ಈಗ ಅದಕ್ಕೆ ಸಮಯ ಸನ್ನದ್ಧವಾಗಿದೆ. 2013ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಪ್ರತಿಕಾರ UPA ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಕ್ಕೆ ತಂದ್ರು. ಅಷ್ಟಕ್ಕೆ ಮುಗಿತಾ?